ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊರಿನ ತೊಂಡೆಕಾಯಿ ಸಿಕ್ಕಿದಾಗ ಪಕ್ಕ ಈ ರೀತಿ ಉಡುಪಿ ಸ್ಟೈಲ್ನಲ್ಲಿ ಮೆಣಸ್ಕಾಯಿನ ರೆಸಿಪಿನ ಟ್ರೈ ಮಾಡಿ. ಸಿಂಪಲ್ ಆಗೇನೆ ಇದೆ ಇದನ್ನು ಮಾಡೋದಕ್ಕೆ. ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆ ಒಂದು 4 ಬ್ಯಾಡಗೆ ಮೆಣಸು, ಜೊತೆಗೆ ದುಂಡು ಮೆಣಸನ್ನು ಸೇರಿಸ್ಕೊಬೋದು. ಅದಾದಮೇಲೆ ಒಂದೆರಡು ತುಂಡು ಬೆಲ್ಲ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನ್ಯ. ಅದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹುಡಿ, ಹಾಗೇನೆ ಸಣ್ಣ ತುಂಡು ಶುಂಠಿ, ಹಾಗೇನೆ ಒಂದು ಸ್ವಲ್ಪ ಹುಳಿನ ಸೇರಿಸ್ಕೊಳ್ಳಿ. ಹುಣಸೆ ಹಣ್ಣಿನ ಹುಳಿನ ಸೇರಿಸ್ಕೊಂಡು ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ತೊಂಡೆಕಾಯಿ ಇದೆ ಅದನ್ನು ನಾವು ತೊಳೆದು ಇನ್ನು ಸಣ್ಣದಾಗಿ ತುಂಡು ಮಾಡೋದೇನು ಬೇಡ, ಜಜ್ಬೇಡಿ. ಸ್ವಲ್ಪ ಅದು ಫುಲ್ ಜಜ್ಜಿ ಹೋಗಬಾರ್ದು, ಸ್ವಲ್ಪ ಜಜ್ಕೊಬೇಕು. ಅದಾದಮೇಲೆ ಅದನ್ನು ಕುಕ್ಕರ್ಗೆ ಹಾಕೊಳ್ಳಿ, ಅಥವಾ ಬೇರೆ ಯಾವುದಾದ್ರೂ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಬೋದು. ಅದಕ್ಕೆ ನಾವು ಇವಾಗ ಮಸಾಲೆನೂ ಒಟ್ಟಿಗೆ ಸೇರಿಸ್ಕೊಂಡು ಅದಕ್ಕೆ 1 ಲೋಟ ನೀರು, ಹಾಗೆ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗೇನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಹಾಗೇನೆ ಬೇಯಿಸ್ಕೊಳ್ಳಿ. ಚೆನ್ನಾಗೇನೆ ತೊಂಡೆಕಾಯಿ ಬೆಂದ್ಕೊಬೇಕು. ಅದಾದಮೇಲೆ ನಾವು ಪಕ್ಕದಲ್ಲಿ ಒಗ್ಗರಣೆ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಹಾಗೇನೆ ಕರಿಬೇವು ಸೊಪ್ಪು, ಒಂದು ಬ್ಯಾಡಗೆ ಮೆಣಸು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಬಿಟ್ಟು ನಿಮಗೆ ಎಷ್ಟು ದಪ್ಪಕ್ಕೆ ಬೇಕು, ಎಷ್ಟು ತೆಳು ಬೇಕು ಅಂತ ನೀವೇ ನೋಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೋದು. ಅಲ್ಲಿವರೆಗೂ ಚೆನ್ನಾಗೇನೆ ಬೇಯಿಸ್ಕೊಳ್ಳಿ. ಒಟ್ಟಿನಲ್ಲಿ ತೊಂಡೆಕಾಯಿ ನೀಟಾಗಿ ಬೆಂದ್ಕೋಬೇಕು. ಸೂಪರ್ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ.